ಹಾಯ್, ಚೈತ್ರ ಗೌಡ ಲಾಕ್ಸ್ಗೆ ಸ್ವಾಗತ. ನಾನಿವತ್ತು ಅಣಬೆ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಬನ್ನಿ ಮಾಡೋಣ. ಬೇಕಾಗಿರುವ ಐಟಮು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ, 2 ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಮೊಸರು, ಕೊತ್ತಂಬರಿ ಸೊಪ್ಪು, ಪುದೀನ. ಇವನ್ನೀಗ ಪೇಸ್ಟ್ ಮಾಡ್ಕೊಬೇಕು. ಆಮೇಲೆ ಒಗ್ಗರಣೆಗೆ ಅಕ್ಕಿ, ಮೊಸರು, ಅಣಬೆ, ಆಮೇಲೆ ಖಾರದ ಪುಡಿ ಮತ್ತು ಉಪ್ಪು, ಸಾಲ್ಟ್. ಇಷ್ಟು ಐಟಮಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ಪೇಸ್ಟ್ ಮಾಡಿದ್ದಾಯ್ತು. ಈಗ ಅಕ್ಕಿ ಹಾಕೊಳ್ಳೋಣ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ಕೊತೀನಿ. ಆಮೇಲೆ ನೀರು ಇದೇ ಗ್ಲಾಸಲ್ಲಿ 4 ಲೋಟ ಹಾಕ್ಕೊಂಡ್ರೆ ಸಾಕು. ಗ್ಯಾಸ್ ಹಚ್ಚಿದ್ದೀನಿ. ಈಗ ಆಯಿಲ್ ಹಾಕಬೇಕು. 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಬಿಟ್ಟರೆ ಸಾಕು. ನೆಕ್ಸ್ಟ್ ಮಸಾಲೆ ಐಟಮ್. ಎಣ್ಣೆ ಬಿಸಿಯಾಗಿದೆ, ಮಸಾಲೆ ಐಟಮ್ ಹಾಕಿದ್ವಿ. ಈರುಳ್ಳಿ, ಟೊಮೆಟೊ ಹಣ್ಣು ಹಾಕ್ತಾಯಿದ್ವಿ. ಮಿಕ್ಸ್ ಮಾಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ವಿ. ನೆಕ್ಸ್ಟು ಮಶ್ರೂಮ್ ಹಾಕೋಣ. ಬನ್ನಿ, ಎಲ್ಲ ಫ್ರೈ ಆಗಿದೆ. ಮಶ್ರೂಮ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಮೊಸರು ಹಾಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಮೊಸರು ಹಾಕೊಂಡ್ರೆ. ಸ್ವಲ್ಪ ಹಾಕೊಳ್ಳೋಣ. ಜೀರಾ ಮಸಾಲೆ ಹಾಕೊಂಡ್ರೆ ಮಸಾಲೆ ಹಾಕೋದೀಗ. ಮಸಾಲೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಒಂಚೂರು ಉಪ್ಪು ಹಾಕೊಳ್ಳೋಣ. ಈಗ ಉಪ್ಪು, ಉಪ್ಪು, ನೆಕ್ಸ್ಟ್ ಈಗ ತೊಳೆದಿರೋ ಅಕ್ಕಿ ಹಾಕೊತಾ ಇದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾಲ್ಕು ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ಅದಕ್ಕೆ ನೆನೆ ತಾಯಿದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ಹಾಕೊತಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಸಾಲ್ಟ್ ಹಾಕಿ ಕುಕ್ಕರ್ ಕೂಗಿಸೋದಷ್ಟೇ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಲಾಸ್ಟಿಗೆ ಅಷ್ಟೇ. ಈಗ ಕುಕ್ಕರ್ ಕೂಗಿಸೋಣ. ಕೂಗ್ತಾ ಇದೆ. ಬಿರಿಯಾನಿ ರೆಡಿಯಾಗಿದೆ. ಬಿಸಿ ಬಿಸಿ ಬಿರಿಯಾನಿ.